ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ನಮ್ಮೊಂದು ಭಾರತೀಯ ಅಂಚೆ ಇಲಾಖೆಯಲ್ಲಿ ಹೊಸ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಸುಮಾರು 1,000ಕ್ಕಿಂತ ಅಧಿಕ ಪೋಸ್ಟ್ಗೆ ಅರ್ಜಿಯನ್ನ ಕರೆದಿದ್ದಾರೆ. MTS ಪೋಸ್ಟ್, ಅದ ನಂತರ ಮೇಲೆಗಾರ್ಡ್ ಹುದ್ದೆಗಳು ಮತ್ತು ಪೋಸ್ಟ್ಮನ್ ಹುದ್ದೆಗೆ ಸಂಬಂಧಪಟ್ಟಂತೆ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಈಗಾಗಲೇ 14ನೇ ತಾರೀಕಿನಿಂದ ಅರ್ಜಿಗಳು ಪ್ರಾರಂಭ ಆಗಿದೆ. ಪ್ರತಿಯೊಬ್ಬರು ಮಹಿಳೆಯರಾಗಬಹುದು, ಪುರುಷರಾಗಬಹುದು, ಇಬ್ಬರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದಷ್ಟು ನಮ್ಮ ಕರ್ನಾಟಕದವರು ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಪ್ರತಿಯೊಂದು ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದೇನೆ. ಯಾವ ಪೋಸ್ಟು ಹೇಗೆ ಅರ್ಜಿ ಸಲ್ಲಿಸಬೇಕು. ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ, ಇಲ್ಲಿ ಆನ್ಲೈನ್ ಅಲ್ಲಿ ಅವಕಾಶ ಇರುತ್ತೆ, ನಿಮಗೆ ಆಫ್ಲೈನ್ ಅಲ್ಲಿ ಅವಕಾಶ ಇರುತ್ತೆ. ಎರಡು ಪ್ರಕಾರಾಗಿ ಅವಕಾಶ ಇರುತ್ತೆ. ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿ, ಅಥವಾ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಇದ್ರ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. A to Z ಅವರಿಗೆ ವಿಡಿಯೋ ಕೊಂಡು ಸಂಪೂರ್ಣ ಮಾಹಿತಿ ಪಡ್ಕೋತೀರಾ. ಅರ್ಧ ನೋಡಿದ್ರೆ ಯಾವುದೇ ರೀತಿಯಾಗಿ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ. ಬನ್ನಿ ಸ್ನೇಹಿತರೆ, ಇಲ್ಲಿ ಖಾಲಿರುವಂತ ಪೋಸ್ಟ್ ಹೆಸರು ನಾನು ಆಗಲೇ ತಿಳಿಸಿಕೊಟ್ಟಿದ್ದೇನೆ. ಸ್ವಲ್ಪ ಪ್ರಮುಖ ದಿನಾಂಕ ನೋಡಿ. ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿದೆ. 14/7/2025 ಅರ್ಜಿ ಪ್ರಾರಂಭ ಆಗಿದೆ. ಕೊನೆಯ ದಿನಾಂಕ 8 ಆಗಸ್ಟ್ 2025 ಕೊನೆಯ ದಿನಾಂಕ ಆಗಿರತ್ತೆ. ಅದ ನಂತರ ನಿಮ್ಮ ಒಂದು ಪೋಸ್ಟ್ ಆಫೀಸ್ ರೆಸಿಪ್ಟ್ ಕಟ್ಟೋದಕ್ಕೆ, ಅದ ನಂತರ ತಾತ್ಕಾಲಿಕ ಸಲ್ಲಿಸೋದಕ್ಕೆ 13/8/2025. ಮತ್ತೆ ಇದಕ್ಕೆ ಪರೀಕ್ಷೆ ಕೂಡ ಇಟ್ಟಿದ್ದಾರೆ. ಇದು GDS ಪೋಸ್ಟ್ ಗತೆ ಅಲ್ಲ. GDS ಪೋಸ್ಟ್ ಅಲ್ಲಿ ಯಾವ ರೀತಿಯಾಗಿ ಮಾಡ್ತಾ ಇದ್ರೆ, ಮೆರಿಟ್ ಮೇಲೆ ಆಯ್ಕೆ ಕೊಡ್ತಾ ಇದ್ರೆ, ಮೆರಿಟ್ ಮೇಲೆ ಆಯ್ಕೆ ಮಾಡ್ಕೋತಾ ಇದ್ರು. ಆದ್ರೆ ಈಗ ನಿಮಗೆ ಪರೀಕ್ಷೆ ಇಟ್ಟಿದ್ದಾರೆ. ಪೋಸ್ಟ್ ಗೆ ಪರೀಕ್ಷೆ ಇರತ್ತೆ, ಅದ ನಂತರ GDS ಪೋಸ್ಟಿಗೆ ಪರೀಕ್ಷೆ ಇರತ್ತೆ, MTS ಪೋಸ್ಟಿಗೆ ಪರೀಕ್ಷೆ ಇರತ್ತೆ, ಅದ ನಂತರ ಮೇಲ್ಗಾರ್ಡ್ ಪೋಸ್ಟಿಗೆ ಪರೀಕ್ಷೆ ಇರತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಪಠ್ಯಕ್ರಮ ಏನು, ಅದ ನಂತರ ಹೇಗೆ ಆಯ್ಕೆ ಮಾಡ್ತಾರೆ, ಪ್ರತಿಯೊಂದು ಮಾಹಿತಿಯನ್ನು ತಿಳಿಸಿಕೊಟ್ಟಿದೆ. ಮತ್ತು ಆ ಒಂದು ಪರೀಕ್ಷೆ ನಿಮಗೆ 31 ಆಗಸ್ಟ್ 2025 ಪರೀಕ್ಷೆ ಇಟ್ಟಿರ್ತಾರೆ. ಇದ್ರ ಬಗ್ಗೆ ತಿಳಿಸಿಕೊಡ್ತಾ ಇರೋದು. ಈ ಒಂದು ದಿನಾಂಕದೊಂದು ಪರೀಕ್ಷೆ ಇರತ್ತೆ. ನೋಡಿ, ಇಲ್ಲಿ ಖಾಲಿರುವಂತ ಪೋಸ್ಟ್ ಒಂದು MTS ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಅಂತೇಳಿ. ಇದಕ್ಕೆ ಅರ್ಜಿ ಸಲ್ಲಿಸಿ, ಅಥವಾ ಈ ಒಂದು ಪೋಸ್ಟ್ಮನ್ ಹುದ್ದೆಗೆ ಅರ್ಜಿ ಸಲ್ಲಿಸಿ, ಅಥವಾ ಮೇಲ್ಗಾರ್ಡ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಅಭ್ಯರ್ಥಿಗಳು ಮೊದಲಿಗೆ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ SSLC ಅಥವಾ ಸೆಕೆಂಡ್ PUC, ಅದರಲ್ಲಿ ಕೂಡ ಸ್ಥಳೀಯ ಭಾಷೆ ಕೂಡ ನಮಗೆ ಬರಬೇಕಾಗತ್ತೆ ಕಡ್ಡಾಯವಾಗಿ. ಅಂದ್ರೆ ಈಗ ಉದಾಹರಣೆಗೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲೇ ಬೇರೆ ಒಂದು ರಾಜ್ಯದವರು ಬಂದು ಕೆಲಸಕ್ಕೆ ನಿಂತರ ಅಂತ ತಿಳ್ಕೊಳ್ಳಿ. ಈ ಒಂದು ಪೋಸ್ಟ್ ಆಫೀಸ್ ಇಲಾಖೆಯಲ್ಲಿ ಅವರಿಗೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಭಾಷೆ ಬರೋದಿಲ್ಲ. ಅವ್ರು ಕಲ್ಕೋಬೇಕು. 6 ತಿಂಗಳ ಒಳಗಾಗಿ ಕಲ್ಕೋಬೇಕಾಗತ್ತೆ. ಅದು ಸರ್ಕಾರದ ಮಾನದಂಡಗಳ ಪ್ರಕಾರ ರೂಲ್ಸ್ ಇರತ್ತೆ. ಆ ಒಂದು ಕಾನೂನು ಪ್ರಕಾರ 6 ತಿಂಗಳ ಒಳಗಾಗಿ ಸ್ಥಳೀಯ ಭಾಷೆನ ಕಲ್ಕೋಬೇಕು. ಯಾವುದೇ ಪೋಸ್ಟ್ ಆಫೀಸ್ ಆಗ್ಬೋದು, ಯಾವುದೇ ಒಂದು ಇಲಾಖೆದವ್ರು ಆಗ್ಬೋದು. ಅದೇ ರೀತಿಯಾಗಿ 6 ತಿಂಗಳ ಒಳಗಾಗಿ ನಿಮಗೆ ಭಾಷೆ ಬರಬೇಕಾಗತ್ತೆ. ಸ್ಥಳೀಯ ಭಾಷೆ ಬರಬೇಕು ಮಾತಾಡೋದಕ್ಕೆ. ಗ್ರಾಹಕರ ಜೊತೆ ವ್ಯವಹಾರ ಮಾಡ್ಬೇಕಲ್ಲ, ಅದೇ ಒಂದು ಕಾರಣಕ್ಕಾಗಿ ಸಾರ್ವಜನಿಕರ ಜೊತೆ ಮಾತಾಡೋದಕ್ಕೆ ಬೇಕಾಗತ್ತೆ. ಅವ್ರು ಮಾತಾಡೋದು ನಿಮಗೆ ತಿಳಿಬಾರ್ದು, ನೀವು ಮಾತಾಡೋದು ಅವ್ರಿಗೆ ತಿಳಿಬಾರ್ದು, ಹೀಗಾಗಬಾರ್ದು. ಅದ ಕಾರಣಕ್ಕಾಗಿ ಕಡ್ಡಾಯವಾಗಿ ಸ್ಥಳೀಯ ಭಾಷೆ ಬರಬೇಕಾಗತ್ತೆ. MTS ಪೋಸ್ಟಿಗೆ ಯಾವುದೇ ರೀತಿಯ ಸ್ಥಳೀಯ ಭಾಷೆ ಕೇಳಿಲ್ಲ ಅವರು. ಆಗಲೇ ತಿಳಿಸ್ಕೊಟ್ಟಿರುವಂತ ಇದು ನಿಮಗೆಲ್ಲ ಮಾಹಿತಿ. ಇನ್ನು ಇಲ್ಲಿ ಖಾಲಿರುವಂತಹ ಸಂಸ್ಥೆ ಭಾರತೀಯ ಅಂಚೆ ಕಚೇರಿ 2025 ನೇಮಕಾತಿ. ಅದೇ ರೀತಿಯಾಗಿ ಇಲ್ಲಿ ಖಾಲಿರುವಂತಹ ಪೋಸ್ಟ್ MTS, ಅದರ ನಂತರ ಪೋಸ್ಟ್ ಮ್ಯಾನು, ಮೇಲ್ಗಾರ್ಡು, ಈ ರೀತಿಯಾಗಿ ಇನ್ನು ಆನ್ಲೈನ್ ಅಲ್ಲಿ ಅವಕಾಶ ಇರತ್ತೆ, ಆಫ್ಲೈನ್ ಅಲ್ಲಿ ಅವಕಾಶ ಇರತ್ತೆ. ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸುವಂತ ಆನ್ಲೈನ್ ಅಲ್ಲಿ www.com ಇಂಡಿಯನ್ ಪೋಸ್ಟ್ ಆಫೀಸ್ june.in ಗೆ ಭೇಟಿ ಅನ್ಕೊಂಡು ಅಪ್ಲಿಕೇಶನ್ ಹಾಕಿ. ಅಥವಾ ನೀವೇನಾದ್ರೂ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ನೋಂಥವ್ರು ಯಾರಾದ್ರೂ ಇದ್ರಂದ್ರೆ ಇಲ್ಲಿ ನಿಮ್ಗೆ ಒಂದು ಫಾರ್ಮ್ ಕೂಡ ಇರತ್ತೆ. ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿ ತುಂಬಾ ಒಳ್ಳೇದದು. ಇಲ್ಲಿ ಫಾರ್ಮ್ ಕೊಟ್ಟಿದ್ದಾರೆ. ಈ ಒಂದು ಫಾರ್ಮ್ ಅನ್ನ ತುಂಬಿಕೊಂಡು ಸರಿಯಾಗಿ ಅವ್ರು ಹೇಳುವಂತ ವಿಳಾಸಕ್ಕೆ ಸಲ್ಲಿಸಿದ್ರೆ ಮುಗಿಯಿತು. ನೀವು ಸೆಲೆಕ್ಟ್ ಆದ್ರೆ ನಿಮಗೆ SMS ಕಳಿಸ್ಕೊಡ್ತಾರೆ, ಅಥವಾ ಇಮೇಲ್ ID ಕಳಿಸ್ಕೊಡ್ತಾರೆ. ನಿಮಗೆ ಮೆಸೇಜ್ ಬಂದೇ ಬರತ್ತೆ ಸೆಲೆಕ್ಟ್ ಆದ್ರೆ. ಇದಕ್ಕೆ ಅಖಿಲ ಭಾರತದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ. ಅಖಿಲ ಭಾರತದ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ. ಮತ್ತು ವಿದ್ಯಾರ್ಹತೆ MTS ಪೋಸ್ಟ್ಗಳಿಗೆ SSLC ಪಾಸ್ ಆಗಿರಬೇಕು. SSLC ಮಾತ್ರ ಕೇಳಿದ್ದಾರೆ. ಇನ್ನು ಪೋಸ್ಟ್ಮನ್ ಹುದ್ದೆಗಳಿಗೆ ಸೆಕೆಂಡ್ PUC ಪ್ಲಸ್ ಸ್ಥಳೀಯ ಭಾಷೆ ಮಾತಾಡಕ್ ಬರಬೇಕು. ಇನ್ನು ಮೇಲ್ಗಾರ್ಡ್ ಪೋಸ್ಟಿಗೆ ಸೆಕೆಂಡ್ PUC ಮತ್ತು ಸ್ಥಳೀಯ ಭಾಷೆ ಮಾತಾಡಕ್ ಬರಬೇಕಾಗತ್ತೆ. ಈ ರೀತಿ ಕೇಳಿದ್ದಾರೆ. ಅದರ ಬಳಿಕ ಏಜ್ ಲಿಮಿಟ್, ವಿದ್ಯಾರ್ಥಿಗಳಿಗೆ ಎಷ್ಟು ಏಜ್ ಲಿಮಿಟ್ ಆಗಿರಬೇಕು. ಈ ಒಂದು ಅಧಿಕೃತ ಅಧಿಸೂಚನೆಯಲ್ಲಿ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಒಂದೊಂದು ಇಲಾಖೆಯಲ್ಲಿ ಒಂದೊಂದು ರೀತಿಯಲ್ಲಿ ಕೊಟ್ಟಿದ್ದಾರೆ. ಅವರು 18 ವರ್ಷದಿಂದ ನಮಗೆ 50 ವರ್ಷ ತನಕ ಕೊಟ್ಟಿದ್ದಾರೆ. 18ರಿಂದ 50 ವರ್ಷ ಇಷ್ಟು ನಿಮಗೆ ವಯೋಮಿತಿ ಆಗಿರ್ಬೇಕಾಗತ್ತೆ. ಅದೇ ರೀತಿಯಾಗಿ ನಿಮಗೆ ಅರ್ಧಿ ಶುಲ್ಕ ಅಂತ ಯಾವುದೇ ರೀತಿಯ ಕೊಟ್ಟಿಲ್ಲ ಅವರು. ನಿಯಮಗಳ ಪ್ರಕಾರ ₹1 ಕೂಡ ನಮಗೆ ಅರ್ಧಿ ಶುಲ್ಕ ಇಟ್ಟಿಲ್ಲ. ಇನ್ನು ಪ್ರಮುಖ ದಿನಾಂಕಗಳು 15/7/2025 8/8/2025 ಕೊನೆಯ ದಿನಾಂಕ.
ಇನ್ನು ಆಯ್ಕೆ ಪ್ರಕಾರದಲ್ಲಿ ಒಂದು ಲಿಖಿತ ಪರೀಕ್ಷೆ ಮೆರಿಟ್ ಆಧಾರದ ಮೇಲೆ, ಅದ ನಂತರ ಲಿಖಿತ ಪರೀಕ್ಷೆಯಲ್ಲಿ ತೆಗೆದಿರುವಂತ ಅಂಕದ ಮೇಲೆ ಡಾಕ್ಯುಮೆಂಟ್ಸ್ ಪರಿಶೀಲನೆ ನಡೆಸಿ ವೈದ್ಯಕೀಯ ಪರೀಕ್ಷೆ ಕೊನೆಯಲ್ಲಿ ಅರ್ಹತೆದೊಂದಿಗೆ ಆಯ್ಕೆ ಮಾಡ್ತಾರೆ. ಇನ್ನು ಪ್ರಮುಖ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಇದ್ರ ಬಗ್ಗೆ ಸ್ವಲ್ಪ ಕಲೆಕ್ಟ್ ಮಾಡ್ಕೊಳ್ಳಿ. ಆಫೀಸ್ಗಳಿಗೆ ಹೋಗಿ ಅಥವಾ ಕಂಪ್ಯೂಟರ್ ಇದೆಲ್ಲ ಕೇಳಿದ್ದಾರೆ, ಸ್ವಲ್ಪ ನೋಡ್ಕೊಳ್ಳಿ. SSLC ಸೆಕೆಂಡ್ PUC ಅಂಕಪಟ್ಟಿ. ಅದೇ ರೀತಿಯಾಗಿ ನಿಮ್ಮ ಒಂದು ಫೋಟೋ ID ಬೇಕಾಗತ್ತೆ. ಆಧಾರ್ ಕಾರ್ಡ್ ಆಗ್ಬೋದು, ಮತದಾನ ಕಾರ್ಡ್ ಆಗ್ಬೋದು, ಗುರುತಿನ ಚೀಟಿ ಆಗ್ಬೋದು, ಇದೆಲ್ಲ ಕೇಳಿದ್ದಾರೆ. ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರಗಳು ಮತ್ತು ಜಾತಿ ಪ್ರಮಾಣ ಪತ್ರಗಳು ಮತ್ತು ಅನವಯವಾದರೆ ಮಾತ್ರ. ಇನ್ನು ಕಂಪ್ಯೂಟರ್ ಜ್ಞಾನ ಪ್ರಮಾಣ ಪತ್ರಗಳು ಪೋಸ್ಟ್ಮ್ಯಾನ್ ಮತ್ತು ಮೇಲ್ಗಾರ್ಡ್ ಹುದ್ದೆಗೆ ಮಾತ್ರ ಇರತ್ತೆ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಅಲ್ಲ, ಸರಿ, ಪ್ರಮಾಣ ಪತ್ರ. ಅದೇ ರೀತಿಯಾಗಿ ನಿಮ್ಮ ಒಂದು ಉದ್ಯೋಗದ ವಿನಿಯ ಕೇಂದ್ರ ನೋಂದಾಯಿತ ಪ್ರಮಾಣ ಪತ್ರ ಬೇಕಾಗತ್ತೆ. ಅಂದ್ರೆ ಇದು ಕೆಲವರಿಗೆ ಮಾತ್ರ ಅರ್ಜಿ ಕರೆದಿದ್ದಾರೆ. ಅದು ಯಾರಿಗೆ ಕರೆದಿದ್ದಾರೆ ಏನು ಅಂತ ತಿಳಿಸ್ಕೊಡ್ತಾನೆ ನೋಡಿ ಇಲ್ಲೇ ವಿಡಿಯೋದಲ್ಲಿ. ಇನ್ನು ಅಂಗವಿಕಲತೆ ಪ್ರಮಾಣ ಪತ್ರ ಅರ್ಜಿ ಸಲ್ಲಿಸಿದ್ರೆ, ಇನ್ನು ಇಲಾಖೆ ವತಿಯಿಂದ ಯಾರಾದರೂ ಸರ್ವಿಸ್ ಇದ್ದವರು ಅರ್ಜಿ ಸಲ್ಲಿಸ್ತಾ ಇದ್ರೆ NOC ಪ್ರಮಾಣ ಪತ್ರ ಬೇಕಾಗತ್ತೆ. ಈಗ ಅಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಂತ ಒಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ತಾ ಇದ್ರೆ NOC ಪ್ರಮಾಣ ಪತ್ರ ಬೇಕಾಗತ್ತೆ. ಇಷ್ಟು ಇದರ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ನಮಗೂ ಕೂಡ ಕುತೂಹಲ ಇತ್ತಂದ್ರೆ ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಅಥವಾ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಇದರದ್ದು ಆಫೀಸಲ್ಲಿ ಆಗಿರುವಂತ ನೋಟಿಸ್ ಕೊಟ್ಟಿದ್ದೇನೆ. ಇದೇ ನೋಟಿಸ್ ಅಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಆದಷ್ಟು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಬಾಕ್ಸ್ನ ಓಪನ್ ಇರತ್ತೆ, ಕಮೆಂಟ್ ನಲ್ಲಿ ಮೆಸೇಜ್ ಮಾಡಿ. ಬನ್ನಿ ಸಾಂತ್ರ, ಇಲ್ಲಿ ಕೆಲವೊಂದು ರೂಲ್ಸ್ ಇದಾವೆ ಯಾರು ಅರ್ಜಿ ಸಲ್ಲಿಸ್ಬೇಕಂತೇಳಿ. ಈಗ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಇದಕ್ಕೆ ಯಾರು ಅರ್ಜಿ ಸಲ್ಲಿಸ್ಬೇಕಂದ್ರೆ, ಈಗಾಗಲೇ GDS ಪೋಸ್ಟ್ ದಲ್ಲಿ ಕೆಲಸ ಮಾಡ್ತಾ ಇರ್ತೀರಾ. 1 ವರ್ಷ ಆಗಿರತ್ತೆ ಅಥವಾ 2 ವರ್ಷ ಆಗಿರತ್ತೆ ಅಥವಾ 3 ವರ್ಷ ಆಗಿರತ್ತೆ. 1 ವರ್ಷ ಆಗೋ ತನಕ ಅವರು ನೇಮಕಾತಿಯನ್ನ ಮಾಡೋದಿಲ್ಲ. ಮಿನಿಮಮ್ ನಿಮಗೆ 3 ವರ್ಷ ಆದ್ರೂ ಆಗಲೇಬೇಕು. ಪ್ರಮೋಷನ್ ಸಿಗ್ಬೇಕಂದ್ರೆ, ನೆಕ್ಸ್ಟ್ ನಿಮಗೆ ಹುದ್ದೆಗಳನ್ನ ಪಡಿಬೇಕಂದ್ರೆ GDS ದಲ್ಲಿ ಸೆಲೆಕ್ಟ್ ಆಗಿ 3 ವರ್ಷ ಆದ್ರೂ ಆಗಿರ್ಲೇಬೇಕು ಅಥವಾ 1.5 ವರ್ಷ ಆದ್ರೂ ಆಗ್ಲೇಬೇಕಾಗತ್ತೆ. ಅದೇ ರೀತಿಯಾಗಿ GDS ದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಾ, ಈಗಾಗಲೇ ಆಲ್ರೆಡಿ ಆಗಿ ನಿಮಗೆ GDS ದಲ್ಲಿ ಅಂದ್ರೆ GDS ಫೋರ್ಸ್ ಅಲ್ಲಿ ಯಾರಲ್ಲಿ ಕೆಲಸ ಮಾಡ್ತಾ ಇದ್ದೀರಲ್ಲ, ಅದು ಕೂಡ ಅಂಚೆ ಇಲಾಖೆಯಲ್ಲಿ ಈ ಒಂದು ಪೋಸ್ಟ್ ದಲ್ಲಿ ಈಗಾಗಲೇ ಯಾರ್ಯಾರು ಕೆಲಸ ಮಾಡ್ತಾ ಇದಾರಲ್ಲ ಅವರಿಗೆ ಈ ಒಂದು ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಅದರಲ್ಲಿ ಕೂಡ ಎಷ್ಟೆಷ್ಟು ಕೆಲಸ ಮಾಡಿರ್ಬೇಕಂತೇಳಿ ಅವರ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ನಿಮ್ಮೊಂದು ಸರ್ವಿಸು ಎದಕ್ಕಂದ್ರೆ ಯಾವ ಒಂದು ಪೋಸ್ಟಿಗೆ ಅದನ್ನ ತಿಳ್ಕೊಬೇಕಾಗತ್ತೆ. ಮೊದಲಿಗೆ ನಿಮ್ಮೊಂದು ಸರ್ವಿಸು, ಈ ಒಂದು ಪೋಸ್ಟ್ ಮ್ಯಾನು ಮೇಲ್ಗಾಡು ಈ ರೀತಿಗೆಲ್ಲ ಕೊಟ್ಟಿದ್ದಾರೆ. ಪೋಸ್ಟ್ ಮ್ಯಾನ್ ಹುದ್ದೆ ಮತ್ತು ಮೇಲ್ಗಾರ್ಡ್ ಹುದ್ದೆ ಗ್ರೂಪ್ ಸಿ ದಲ್ಲಿ ಕಲಿರುವಂತಹ ಪೋಸ್ಟ್ಗಳಿಗೆ 5 ವರ್ಷ ಸರ್ವಿಸ್ ಆಗಿರ್ಬೇಕು ವಿದ್ಯಾರ್ಥಿಗಳು. ಮತ್ತು ಮೇಲ್ಗಾರ್ಡ್ ಪೋಸ್ಟಿಗೆ ಏನಿದೆಲ್ಲ 3 ವರ್ಷ ಆಗಿರ್ಬೇಕು. ಮೇಲ್ಗಾರ್ಡ್ ಹುದ್ದೆಗೆ 3 ವರ್ಷ ಕೆಲಸ ಸೇವೆ ಸಲ್ಲಿಸಿರ್ಬೇಕು GDS ಆಗಿ. ಇದೇ ರೀತಿಯಾಗಿ ಇನ್ನು ಉಳಿದಂತ 2 ಪೋಸ್ಟಿಗೆ 5 ವರ್ಷ. ಇದೆಲ್ಲ ನೀವು ನೋಡ್ಕೋಬೇಕಾಗತ್ತೆ. ಅಂತ ಒಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಅಥವಾ ಪ್ರೇಕ್ಷದವ್ರು ಕೂಡ ಒಂದ್ಸರಿ ಟ್ರೈ ಮಾಡಿ ಚೆಕ್ ಮಾಡ್ಕೊಳ್ಳಿ, ಅರ್ಜಿ ಸಲ್ಲಿಸೋ ಬರುತ್ತಾ ಇಲ್ಲ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ಟೆನ್ಷನ್ ಎಲ್ಲ. ಅದೇ ರೀತಿಯಾಗಿ ನಿಮ್ಮೊಂದು ಏನೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ವಿವರಣೆಗಳು, ಅದರ ಬಗ್ಗೆ ತಿಳ್ಕೊಳ್ಳಿ. ಇನ್ನು ಅಪ್ಲೈನಲ್ಲಿ ಅರ್ಜಿ ಸಲ್ಲಿಸುವಂತ ವ್ಯಕ್ತಿಗಳು, ಇಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಎಲ್ಲ ಸರಿಯಾಗಿ ಹಾಕಬೇಕಾಗತ್ತೆ. ಇಲ್ಲಿ ನಿಮ್ಮೊಂದು ಮೊದಲಿಗೆ ಹೆಸರು ಹಾಕಬೇಕು. ನಿಮ್ಮೊಂದು ಕ್ಯಾಂಡಿಡೇಟ್ ಹೆಸರು, ಯಾರು ಅರ್ಜಿ ಸಲ್ಲಿಸ್ತಾ ಇದ್ರೆ, ಮಹಿಳೆಯರಿದ್ದೀರಾ ಅಥವಾ ಪುರುಷರಿದ್ದೀರಾ ಅಂತ ಅದನ್ನೆಲ್ಲ ಹಾಕ್ಬೇಕಾಗತ್ತೆ ಇಲ್ಲಿ. ಅದ್ರ ಬಳಿಕ ನಿಮ್ಮೊಂದು ಜೆಂಡರ್ ಕೇಳಿದ್ದಾರೆ, ಅದೇ ತಿಳಿಸ್ಕೊಟ್ನಲ್ಲ ಮಹಿಳೆಯರು ಪುರುಷರು, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮೊಂದು ಈಗ ಆಗಲೇ ತಿಳಿಸ್ಕೊಟ್ನಿಲ್ಲ GDS ದಲ್ಲಿ ಏನಾಗಿ ಕೆಲಸ ಮಾಡ್ತಾ ಇದ್ರೆ ಅದನ್ನ ಹಾಕೊಳ್ಳಿ. BBMP, APBBMP, ಡಾಕ್ ಸೇವಕು, ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಡೇಟ್ ಆಫ್ ಬರ್ತ್, ನಿಮ್ಮೊಂದು ಡೇಟ್ ಆಫ್ ಬರ್ತ್ ಎಷ್ಟಾಗಿದೆ ಅದನ್ನ ಹಾಕೊಳ್ಳಿ. ಕ್ಯಾಟಗರಿ ಕೇಳಿದ್ದಾರೆ, ಕ್ಯಾಟಗರಿ ವೈಸ್ ಹಾಕೊಳ್ಳಿ. ನಿಮ್ಮೊಂದು ಎಜುಕೇಶನ್ ಕೇಳಿದ್ದಾರೆ, ಡೇಟ್ ಆಫ್ ಬರ್ತ್ ಎಷ್ಟಾಗಿದೆ ಸೆಲೆಕ್ಟ್ ಮಾಡ್ಕೊಂಡು ಹಾಕೋಬೇಕಾಗತ್ತೆ. ಮತ್ತೆ ನೀವೇನಾದ್ರೂ ಅಂಗವಿಕಲತೆ ಹೊಂದಿದ್ರೆ ಇಲ್ಲ ಅಂತ ಅದನ್ನ ಕೇಳಿದ್ದಾರೆ. ಎಸ್ ಅಂತ ಅದನ್ನ ಹಾಕೊಳ್ಳಿ. ನಿಮ್ಮೊಂದು ವರ್ಕಿಂಗ್ ಪ್ಲೇಸ್ ಕೇಳ್ತಾರೆ. ಅದ ನಂತರ ಎಲ್ಲಿ ಕೆಲಸ ಮಾಡಿದ್ರೆ, ಯಾವ ಒಂದು ರಾಜ್ಯದಲ್ಲಿ ಕೆಲಸ ಮಾಡಿದಾರೆ ಅದನ್ನೆಲ್ಲ ಕೇಳ್ತಾರೆ. ಅದ್ರ ಬಳಿಕ ನಿಮ್ಮೊಂದು ಇತರೆ ಕೆಲವೊಂದು ಮಾಹಿತಿಗಳು ಕೇಳ್ತಾರೆ. ಸಿಗ್ನೇಚರು, ಡೇಟ್ ಆಫ್ ಪ್ಲೇಸು, ಇದನ್ನೆಲ್ಲ ಕೇಳಿದ್ದಾರೆ. ಇದನ್ನ ಹಾಕೊಂಡು ಇನ್ನೂ ಕೆಲವೊಂದು ಡಾಕ್ಯುಮೆಂಟ್ ಸಿಗ್ತವೆ. ನೀನಾದ್ರೂ ಮೇಲ್ಗಡೆ ಪೋಸ್ಟಿಗೆ ಅರ್ಜಿ ಸಲ್ಲಿಸ್ತಾ ಇದ್ರೆ ಅದರದ್ದಾಗಿರುವಂತ ಒಂದು ಪ್ರಮಾಣ ಪತ್ರ ಸಿಗತ್ತೆ. ಅದನ್ನ ತುಂಬಿಕೊಂಡು ಅಪ್ಲಿಕೇಶನ್ ಹಾಕ್ಬೇಕು. ಇಲ್ಲಿ ನೋಡಿ, ಪೋಸ್ಟ್ ಮ್ಯಾನು, ಮೇಲ್ಗಾಡು, MTS ಇದೆಲ್ಲ ಒಂದು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಇದನ್ನೆಲ್ಲ ತೆಗೆದುಕೊಂಡು ಪ್ರಿಂಟ್ ಅನ್ನ ತೆಗೆದುಕೊಂಡು ಅಪ್ಲಿಕೇಶನ್ ಹಾಕಬಹುದು. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ. ಇನ್ನೇ ಡೌಟ್ ಇತ್ತು ಅಂದ್ರೆ ನಮ್ಗೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಬಹುದು ಅಥವಾ ನಾನು ಇನ್ಸ್ಟಾದಲ್ಲಿ ಕೂಡ ಮೆಸೇಜ್ ಮಾಡಿ. ಈಗ ನೋಡಿ, ನಮ್ಮ ಒಂದು ಕರ್ನಾಟಕ ರಾಜ್ಯದ ರಾಜಸ್ಥಾನದಲ್ಲಿ ಅರ್ಜಿ ಕರೆದಿರುವಂತದ್ದು ಇದು ಇಲ್ಲಿ ಕರೆದಿದ್ದಾರೆ. ನಮ್ಮೊಂದು ಭಾರತದ ಜೈಪುರದಲ್ಲಿ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು, ಜೈಪುರದಲ್ಲಿ ಅರ್ಜಿ ಕರೆದಿದ್ದಾರೆ. ಇದು ಗ್ರೂಪ್ ಸಿ ದಲ್ಲಿ ಖಾಲಿರುವಂತಹ ಪೋಸ್ಟ್. ಅಪ್ಲಿಕೇಶನ್ ಹಾಕುವಂತ ವಿದ್ಯಾರ್ಥಿಗಳು ಭಾರತೀಯ ಅಂಚೆ ಇಲಾಖೆಯಲ್ಲಿ ಅಪ್ಲಿಕೇಶನ್ ಹಾಕಿ. ಮತ್ತೆ ನಿಮಗೆ ಭಾರತದಲ್ಲಿ ಕೆಲಸ ಇರತ್ತೆ ಮತ್ತು ರಾಜಸ್ಥಾನದಲ್ಲಿ ಕೆಲಸ ಇರತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದ್ರ ಬಗ್ಗೆ ಏನಾದ್ರು ಡೌಟ್ ಇತ್ತಂದ್ರೆ ಕಮೆಂಟ್ ನ ತಿಳಿಸಿ ಅಥವಾ ನನಗೆ ಮೆಸೇಜ್ ಇನ್ಸ್ಟಾದಲ್ಲಿ ಕೂಡ ಮೆಸೇಜ್ ಮಾಡಿ.
ಕೆಲವೊಂದು ಸರಿ ನಾನು ರಿಪ್ಲೈ ಕೊಡಕ್ಕಾಗಲ್ಲ, ಯಾರು ಕೂಡ ಬೇಜಾರಾಗಬೇಡಿ. ಅಲ್ಲಿ ಏನಾದ್ರು ರಿಪ್ಲೈ ಸಿಗಲಿಲ್ಲ ಅಂದ್ರೆ ಕೆಲವು ದಿನ ಆದ್ಮೇಲೆ ಕೂಡ ರಿಪ್ಲೈ ಬಂದೇ ಬರತ್ತ. ವೇಟ್ ಮಾಡಿ, ಸ್ವಲ್ಪ ಬಿಜಿ ಇದ್ದಾಗ ರಿಪ್ಲೈ ಮೆಸೇಜ್ ಮಾಡಕ್ ಬರಲ್ಲ. ನನಗೆ ಟೆಲಿಗ್ರಾಮ್ ಕೂಡ ಮೆಸೇಜ್ ಮಾಡಿ, ಮತ್ತೆ ನೋಟಿಸ್ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಸಿಗತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ.